ಇದು ಸರಿಸುಮಾರು 1000 ವರ್ಷಗಳ ಇತಿಹಾಸನ ಹೊಂದಿರತಕ್ಕಂಥ ಮಠ. ಇದು ಮೂಲತಃ ಶಿವಯೋಗಿ ಸಿದ್ದರಾಮೇಶ್ವರರ ತಪಕ್ಷೇತ್ರ. ಹನ್ನೆರಡನೇ ಶತಮಾನದಲ್ಲಿ ಸಿದ್ದರಾಮೇಶ್ವರರು ಲೋಕ ಸಂಚಾರ ಮಾಡಬೇಕಾದ್ರೆ ಇಲ್ಲಿ ಬಂದು ಅವರು ಇಲ್ಲಿ ಅನುಷ್ಠಾನವನ್ನು ಮಾಡಿದರು. ಇಲ್ಲಿಂದ ಅವರು ಉತ್ತಿದುರ್ಗ ಬೆಟ್ಟ, ಮೋದೂರು ಮತ್ತು ಈ ಕಡೆ ಪ್ರಯಾಣ ಬೆಳೆಸಿದರು ಅಂತೇಳಿ ಇದೆ. ಹಾಗಾಗಿ ಇದೊಂದು ಪುರಾತನವಾದಂಥ ಕ್ಷೇತ್ರ. 1000 ವರ್ಷಗಳ ಇತಿಹಾಸನ ಹೊಂದಿರತಕ್ಕಂಥದ್ದು ಸಿದ್ದರಾಮೇಶ್ವರರ ಚೆರಗದ್ದಿಗೆ ಇದೆ. ಇದು ಅವರು ಅನುಷ್ಠಾನ ಮಾಡಿರೋದ್ರಿಂದ ಇದು ಚೆರಗದ್ದಿಗೆ. ಇದು ಮೂಲತಃ ಒಂದು ಸಣ್ಣ ಬೆಟ್ಟದ ಮೇಲೆ ಇರೋದ್ರಿಂದ ಇದು ಹರಿಶಂಕರ ಹರೆ ಮೇಲೆ ಇರೋದ್ರಿಂದ ಹರಿಶಂಕರ ಅಂತೇಳಿ ಬಂದು ಪುರಾತನವಾಗಿರೋಂಥದ್ದು. ಹೀಗೆ ಐತಿಹಾಸಿಕವಾದಂಥ ಕ್ಷೇತ್ರವನ್ನು ಐತಿಹಾಸಿಕವಾಗಿ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿಫೈ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇದರದೇ ಆದಂಥ ಒಂದು ಗ್ರಾವಿಟಿ ಇದೆ, ಒಂದು ವಿಶಾಲವಾದ ಕಲ್ಲಿನ ಅಂಕಣ ಇದೆ, ಒಂದು ಮುಂದೆ ಆ ಗದ್ದಿಗೆಯ ದರ್ಶನಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಒಂದು ಪುರಾತನವಾದಂಥ ಮಠವನ್ನು ಹಾಗೆಯೇ ಉಳಿಸ್ಕೊಂಡು ಬರುವಂಥ ಭಕ್ತರಿಗೆ ಇದು ಒಂದರ ಇತಿಹಾಸವನ್ನು ಅವರು ನಾವು ಹೇಳೋದಕ್ಕಿಂತ ಮೊದಲೇ ಅವರು ನೋಡ್ತಾ ಇದ್ದಾಗೆ ಅನ್ನಿಸ್ಬೇಕು, ಒಂದು ಇದು ಇತಿಹಾಸ ಇರತಕ್ಕಂಥ ಮಠ ಅಂತೇಳಿ. ಹಾಗಾಗಿ ಇದನ್ನು ಹೀಗೆ ಈ ಒಂದು ಕಲ್ಲಿನ ಮಂಟಪವನ್ನಾಗಲಿ ಮತ್ತು ಇಲ್ಲಿನ ಏನು ಪರಿಸರವನ್ನು ನಾವು ಐತಿಹಾಸಿಕವಾಗಿ ಏನಿತ್ತು ಅದೇ ರೀತಿಯಲ್ಲಿ ಉಳಿಸ್ಕೊಂಡು ಬಂದಿದ್ದೀವಿ. ಒಂದು ಪುರಾತನವಾದಂಥ ಕ್ಷೇತ್ರದಲ್ಲಿ ವರ್ಷದಲ್ಲಿ 2 ಬಾರಿ, ಒಂದು ಕಾರ್ತಿಕ ದೀಪೋತ್ಸವ ಮತ್ತು ಶಿವರಾತ್ರಿಯಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ. ಸಿದ್ದರಾಮೇಶ್ವರರ ಯೋಗದ ಫಲ ಇದೆಯಲ್ಲ, ಅವರು ಇಲ್ಲಿ ಅನುಷ್ಠಾನ ಮಾಡಿದಂಥ ಯೋಗದ ಇದೆಯಲ್ಲ, ಯೋಗದ ಶಕ್ತಿ ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಮತ್ತು ಇಲ್ಲಿ ಯಾವುದೇ ಕಂದಾಚಾರಗಳಿಗೆ ಮೂಢನಂಬಿಕೆಗಳಿಗೆ ಅವಕಾಶ ಇಲ್ಲ. ಭಕ್ತಿಯಿಂದ ಪ್ರೀತಿಯಿಂದ ಮಠಕ್ಕೆ ಬರಬೇಕು ಹೊರತು ಭಯದಿಂದ ಮತ್ತು ಏನೋ ಪರಿಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಾರು ಬರಬಾರ್ದು ಅಂತೇಳಿ ನಾವು ಹೇಳ್ತೀವಿ. ನೀವು ಬರೋದಾದರೆ ಬನ್ನಿ, ಭಕ್ತಿಯಿಂದ ಬನ್ನಿ, ನಮ್ಮದು ಅನ್ನೋ ಪ್ರೀತಿಯಿಂದ ಬನ್ನಿ. ನಿಮ್ಮದೇನು ಪ್ರತಿಯೊಬ್ಬ ಮನುಷ್ಯನಿಗೂ ದುಃಖ ದುಮ್ಮಾನಗಳು ಇದ್ದೇ ಇರ್ತವೆ, ಕಷ್ಟ ನಷ್ಟಗಳು ಇದ್ದೇ ಇರ್ತವೆ. ಅದನ್ನು ನೀವು ಜನಗಳ ಹತ್ರ ಹೇಳ್ಕೊಳ್ಳಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಹಾಗಾಗಿ ಭಗವಂತನ ಹತ್ರ ಗುರು ಸನ್ನಿಧಿನಲ್ಲಿ ಹೇಳ್ಕೊಳ್ಬೇಕು ಅಂತೇಳಿ ಬರ್ತೀರಿ. ನೀವೆಲ್ಲ ಗುರುವಿನ ಅಲ್ಲಿ ಕೂತ್ಕೊಳ್ಳಿ. ತುಂಬ ಪರಿಶುದ್ಧವಾದಂಥ ಒಂದು ವಾತಾವರಣದಲ್ಲಿ ಮತ್ತು ಒಂದು ಏನು ಇಲ್ಲಿ ಶಾಂತಮಯವಾದಂಥ ಒಂದು ವಾತಾವರಣ ಇದೆ. ಭಗವಂತನ ಮುಂದೆ ಕೂತ್ಕೊಂಡು ಆ ಗದ್ದಿಗೆ ಮುಂದೆ ಕೂತ್ಕೊಂಡು ನಿಮ್ಮೆಲ್ಲರ ಏನು ದುಃಖ ದುಮ್ಮಾನಗಳಿರ್ಬೋದು ಅಥವಾ ನಿಮ್ಮ ನೋವು ನಲಿಗಳು ಅದನ್ನು ನೀವೇ ನೇರವಾಗಿ ಆ ಸಿದ್ದರಾಮೇಶ್ವರನಿಗೆ ಅರ್ಪಣೆ ಮಾಡಿಕೊಂಡು ಆ ಮುಖಾಂತರ ನಿಮಗೆ ನೀವೇ ಒಂದು ಚೈತನ್ಯ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತೇಳಿ ನಾವು